ವಿಜಯಪುರ ಜಿಲ್ಲೆಯ ಐತಿಹಾಸಿಕ ತಾಳಿಕೋಟೆ ಪಟ್ಟಣದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕ, ಯುವ ಘಟಕ ಹಾಗೂ ಕದಳಿ ವೇದಿಕೆ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ವಚನ ಶ್ರಾವಣ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಸೋಮವಾರ ಹಮ್ಮಿಕೊಳ್ಳಲಾಯಿತು. ಗಾಯಕ ಕಾಶಿನಾಥ್ ಕಾರಗನೂರು ಅವರ ವಚನ ಗಾಯನದೊಂದಿಗೆ ಆರಂಭವಾಯಿತು. ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಜಂಬುನಾಥ್ ಕಂಚಣಿಯವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಚನ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ನಾಯಕೋಡಿಯವರು ಶರಣ ತತ್ವ ಪರಿಪಾಲನೆಯಲ್ಲಿ ಯುವಕರ ಪಾತ್ರ ಎಂಬ ವಿಷಯದ ಮೇಲೆ ವಿಶೇಷ ಉಪನ್ಯಾಸ ನೀಡಿದರು. ಪರಿಷತ್ತಿನ ನೂತನ ಅಧ್ಯಕ್ಷರಾದ ಡಾಕ್ಟರ್ ವಿಜಯಕುಮಾರ್ ಕಾರ್ಜಿಯವರು ಅಧ್ಯಕ್ಷತೆ ವಹಿಸಿದರು. ಶರಣ ಸಾಹಿತ್ಯ ಪರಿಷತ್ ತಾಳಿಕೋಟೆ ತಾಲೂಕು ಘಟಕದ ನೂತನ ಪ್ರಧಾನ ಕಾರ್ಯದರ್ಶಿ ಸಾಹಿತಿ ಸಾಹೇಬ್ ಗೌಡ ಬಿರಾದರ್ ಹಾಗೂ ಶಿಕ್ಷಕ ಸಿದ್ದು ಕರಡಿ ಕಾರ್ಯಕ್ರಮವನ್ನ ಸುಂದರವಾಗಿ ನಿರ್ವಹಿಸಿದರು. ಶರಣ ಮಾಂತೇಶ್ ಮುರಾಳ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ ತಾಳಿಕೋಟೆ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ವಿಜಯಕುಮಾರ್ ಕಾರ್ಜಿ, ಯುವ ಘಟಕದ ಅಧ್ಯಕ್ಷ ಕಾಶಿನಾಥ್ ಸಜ್ಜನ್ ಹಾಗೂ ಕದಳಿ ವೇದಿಕೆ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಉಮಾದೇವಿ ಗಂಗಾಧರ್ ಕಸ್ತೂರಿ ಇವರ ಪದಗ್ರಹಣ ನಡೆಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಜಂಬುನಾಥ್ ಕಂಚಾಣಿ, ಜಿಲ್ಲಾ ಮಾಜಿ ಅಧ್ಯಕ್ಷರಾದ ಯಾದವಾಡ್, ಕದಳಿ ವೇದಿಕೆ ನಿಕಟಪೂರ್ವ ಅಧ್ಯಕ್ಷೆ ಉಮಾ ಗಿವಾರಿ, ಸಮಾಜ ಸೇವಕ ಇಬ್ರಾಹಿಂ ಮುನ್ನೂರು, ಗಣ್ಯ ವರ್ತಕರಾದ ಮಾದೇವಪ್ಪ ಕುಂಬಾರ್, ಎಂಎಸ್ ನಾಗರಾಳ್, ಗಂಗಾಧರ್ ಕಸ್ತೂರಿ, ಆರ್ಬಿ ದಮ್ಮೂರಮಠ, ಜಗದೀಶ್ ಬಿಳೆಬಾಮಿ, ಗುಂಡೂರಾವ್ ದನಪಾಲ್, ಅಶೋಕ್ ಚಿನಗುಂಡಿ ಇವರು ಒಳಗೊಂಡು ಪರಿಷತ್ತಿನ ನೂತನ ಪದಾಧಿಕಾರಿಗಳು, ಕದಳಿ ವೇದಿಕೆ ಸದಸ್ಯರು, ಬಸವಾಭಿಮಾನಿಗಳು ಉಪಸ್ಥಿತರಿದ್ದರು. ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ದೊಡ್ಡ ಪ್ರಮಾಣದ ಈ ಪಾಲಿಟಿಷಿಯನ್ಸ್ ಏನು ಅಧಿಕಾರ ಹಸ್ತಾಂತರ ಮಾಡ್ತಾರಲ್ಲ ಅಂತದೇನಲ್ಲ. ಇಲ್ಲಿ ಶರಣ ಒಂದು ಕಾರ್ಯಕ್ರಮಗಳ ಅಧಿಕಾರ ಹಸ್ತಾಂತರ. ಇಲ್ಲಿ ನಮ್ಗೇನು ಟಿ ಇರಂಗಿಲ್ಲ, ಡಿ ಇರಂಗಿಲ್ಲ, ಪೇಮೆಂಟ್ ಇರಂಗಿಲ್ಲ, ಏನೂ ಇಲ್ಲ. ನಾವೇನಪ್ಪ ಅಂದ್ರೆ ಸೇವಾ ಮನೋಭಾವನೆಯಿಂದ ಸೇವೆ ಮಾಡಲಿಕ್ಕೆ ಇಲ್ಲಿ ನಾವು ಸನ್ನದ್ಧರಾಗಿ ನಿಲ್ಲಬೇಕು. ಹಿಂದಿನವರು ನಿಮ್ಮ ಕೈಗೆ ಏನು ದುಡ್ಡನ್ನು ಕೊಟ್ಟು ಹೋಗುದಿಲ್ಲ, ಒಂದು ದೊಡ್ಡ ಬ್ಯಾಂಕಿನ ಠೇವಣಿಯನ್ನು ಕೊಟ್ಟು ಹೋಗುದಿಲ್ಲ, ಯಾವುದೂ ಇರಂಗಿಲ್ಲ. ಇಲ್ಲಿ ನಾವು ಸ್ವ ಇಚ್ಛೆಯಿಂದ ಮತ್ತು ಉದಾರ ಮನದಿಂದ ಈ ಒಂದು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವುದು, ಬಸವಾದಿ ಶರಣರ ಸೇವೆಯನ್ನು ಮಾಡುವುದೇ ಇಲ್ಲಿ ಮುಖ್ಯವಾದಂಥ ಉದ್ದೇಶ. ಇಲ್ಲಿ ಒಬ್ಬರು 3, 4, 5 ವರ್ಷ ಈ ಒಂದು ಹುದ್ದೆಯಲ್ಲಿ ಇದ್ದುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ. ಮುಂದಿನವರು ಬಂದು ಅದನ್ನೇ ಮುಂದುವರಿಸಿಕೊಂಡು ಹೋಗುದು, ಹಿಂದಿನವ್ರಿಗಿಂತ ಮುಂದಿನವರು ಮತ್ತಷ್ಟು ಒಳ್ಳೆಯ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಅವರು ಸಹಿತ ಹಾಗೆ ಮುಂದುವರೆದುಕೊಂಡು ಹೋಗುದು. ಇಷ್ಟೇ, ಇದರಲ್ಲಿ ಏನಿರಂಗಿಲ್ಲ. ಒಟ್ಟಿನ ಮೇಲೆ ಸೇವಾ ಮನೋಭಾವನೆಯಿಂದ ಶರಣರ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗಿ ನಿಂತುಕೊಂಡು ನಾವು ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾದ್ರೆ ಇವರ ಕೆಲಸ ಏನಿರ್ತದ? ಏನು ಬಹಳ ದೊಡ್ಡ ಕೆಲಸ ಇರಂಗಿಲ್ಲ. ಮೇಲಿಂದ ಮೇಲೆ ಶರಣರನ್ನು ಅಥವಾ ಈ ಒಂದು ಪರಿಷತ್ತಿನ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಮಹಾಮನೆಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಇಷ್ಟೇ ಅಲ್ಲ, ಆ ಬಲಿಯೆಲ್ಲ ತೊಳೆದು ಆಕಿ ಸ್ನಾನ ಮಾಡಿ ಏನು ರೊಟ್ಟಿ ಮಾಡ್ತಾಳ, ಅದು ಪ್ರಸಾದ ಆಗ್ತದ. ಆಕಿ ಹೆಂಗರೆ ಮಾಡಿದ ರೊಟ್ಟಿ ಕೂಳ ಆಗ್ತದ. ಕೂಳಿಗೆ ಪ್ರಸಾದಕ್ಕೆ ಬಹಳ ಅಂತರ ಅದ. ತಿಂದಿದ್ದು ಕೂಳು ತಿಂದಿದ್ದು ಮೈಯಾಗ ರಕ್ತ ಆಗಲ್ಲ, ಅದು ಪ್ರಸಾದ ತಿಂದಿದ್ದು ರಕ್ತ ಆಗ್ತದ. ಆ ಕೆಲಸ ತಾಯಿ ಆ ಪರಿಶುದ್ಧವಾಗಿ ಮಾಡಿದಾಗ ಮಾತ್ರ ಅದು ಪ್ರಸಾದ ಅನಿಸ್ಕೊಳ್ತದ. ಹಂಗ ನಾವು ತತ್ವನಿಷ್ಠವಾಗಿ ಪ್ರಾಮಾಣಿಕೆಯಿಂದ ಸತ್ಯಶುದ್ಧಿಯಿಂದ ನಡ್ಕೊಂಡು ಮಾಡಿದಂಥ ಕಾಯಕ ಅಲ್ಲಿ ಬಂದಂಥ ಹಣದಾಗ ಪರೋಪಕಾರಕ್ಕೆ ನಾವು ಖರ್ಚು ಮಾಡಿದ್ರೆ ಅದು ಕಾಯಕ ಕೈಲಾಸ ಆಗ್ತದೆ. ಅಂತ ಕಾಯಕದ ಕೈಲಾಸವನ್ನು ಬಸವಣ್ಣವರು ಜಗತ್ತಿಗೆ ಸಾರ್ಬೋದು ಹೇಳಿದ್ರು. ಎಲ್ಲ ಜಗತ್ತಿನಾಗ ಬಸವಣ್ಣವ್ರ ಹೆಸರು ಯಾಕೆ ಬರ್ತದ ಅಂದ್ರೆ, ಬಸವಣ್ಣವರು ಬಡವರ ಪರವಾಗಿರ್ತೀವಿ, ಬಸವಣ್ಣವರು ದುಡಿ ವರ್ಗದ ಪರವಾಗಿರ್ತೀವಿ, ಬಸವಣ್ಣವರು ಕೆಳಜಾತಿಯವರ ಪರವಾಗಿರ್ತೀವಿ. ಎಲ್ಲ ಜಾತಿಗಳನ್ನ ಸೇರಿಸ್ತಕ್ಕಂಥ ಏನಾದ್ರೂ ಒಂದು ದೊಡ್ಡ ಶಕ್ತಿ ಇತ್ತಂದ್ರೆ ಅದು ಬಸವಣ್ಣವ್ರ ಬಲ್ಲಿ ಅಂತ ಅವ್ರು ಹೇಳ್ತಾರೆ. ಗರಳಿಯ ಮಾಡಕ್ಕೆ ಹೋದಂಥ ಸಂಘದಿಂದ ಹುಟ್ಟಿದ ನಾವು ಕೀಳು ಕುಲ್ದಾಗ ಹುಟ್ಟಿದ ಯಾವ ಹೇಳ್ತಾನೆ, ನಾನು ಭಾಳ ಸಣ್ಣ ಕುಲ್ದಾಗ ಎಲ್ಲರೂ ನಾವು ದೊಡ್ಡ ಜಾತಿಯವರೇ ಅಂತ ಹೇಳ್ತಾರೆ. ಅದಕ್ಕೆ ನಾನು ಭಾಳ ಸಲ ಹೇಳ್ತೀನಿ, ಶರಣ ಸಾಹಿತ್ಯ ಪರಿಷತ್ತು ಇವತ್ತು ನಮ್ಮ 11 ದತ್ತಿಗಳದಾವು. ಆಮೇಲೆ ನಾವು ಎಲ್ಲ ಶರಣರನ್ನು ನೆನೆಸ್ಬೇಕು. ನಾನು ಕೇಳುವಂಥ ಪ್ರಶ್ನೆ, ಯಾವ್ಯಾವ ಶರಣರನ್ನ ಆ ಶರಣನ ಓಣಿಗೆ ಹೋಗಿರೇ ಇಲ್ಲ. ನಾವು ಡೋರ ಕಕ್ಕೈನ ಓಣಿಗೆ ಹೋಗಿಲ್ಲ,
ಅಂಬಿಗರ ಚೌಡಯ್ಯನ ಓಣಿಗೆ ಹೋಗಿಲ್ಲ, ಹಡಪದ ಅಪ್ಪಣ್ಣನ ಓಣಿಗೆ ಹೋಗಿಲ್ಲ. ಮಾಡುವ ಬಸವನಿನ್ನ ಸೇವೆ